ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಕಾರಿನ ಮೇಲೆ ನಿಂತು ಮೀಸೆ ತಿರುವಿ ಭುಜ ತಟ್ಟಿದ ಪ್ರದೀಪ್ ಈಶ್ವರ್. ಈ ವೇಳೆ ಪ್ರದೀಪ್ ಈಶ್ವರ್ರನ್ನ ಹುಚ್ಚ ಹುಚ್ಚ ಅಂತ ಕೂಗಿದ ಕುಮಾರಸ್ವಾಮಿ ಬೆಂಬಲಿಗರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ನೀನಾ, ರವಿಕುಮಾರ್ ಅವರ ಮತದಾರರ ದೇವರುಗಳು ತೀರ್ಮಾನಿಸುತ್ತಾರೆ. ದುರಂಕಾರದ ಮಾತು ಬೇಡ, ಅಂಜನಪ್ಪ ಪುಟ್ಟು ವಿರುದ್ಧ ರಾಜೀವ್ ಗೌಡ ಆಕ್ರೋಶ. ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನ ಸಂಭ್ರಮ. ದೇವನಹಳ್ಳಿಯಲ್ಲಿ ಬೃಹತ್ ಕೆಂಪೇಗೌಡರ ಕಟೌಟ್ಗೆ ಮಾಜಿ ಶಾಸಕ ಮಾಲಾರ್ಪಣೆ. ಕೆಂಪೇಗೌಡರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಮಾಜಿ ಶಾಸಕ LN ನಾರಾಯಣಸ್ವಾಮಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಗಲಾಟೆಗೆ ತಿರುಗಿದೆ. ಜೆಡಿಎಸ್ ಮತ್ತು ಒಕ್ಕಲಿಗ ಸಮುದಾಯದ ಕೆಲವು ವ್ಯಕ್ತಿಗಳು ಪ್ರದೀಪ್ ಈಶ್ವರ್ ಅವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತದ ವತಿಯಿಂದ ನಗರದ BB ರಸ್ತೆಯ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಜೆಡಿಎಸ್ ಹಾಗೂ ಒಕ್ಕಲಿಗ ಸಮುದಾಯದ ಕೆಲವು ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ತೀವ್ರವಾಗಿ ಹರಿಹಾಯ್ದರು. ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಆಕ್ರೋಶ ಹೊರಹಾಕಿದರು. ಪ್ರದೀಪ್ ಈಶ್ವರ್ ಹೊರಡುವ ವೇಳೆ ಕಾರಿನ ಮೇಲೆ ನಿಂತು ಮೀಸೆ ತಿರುವಿ ಚಾಲೆಂಜ್ ಮಾಡಿದರು. ಈ ವೇಳೆ ಅವರನ್ನು ಹುಚ್ಚ ಹುಚ್ಚ ಎಂದು ಕೂಗಿ ರೊಚ್ಚಿಗೆದ್ದ ಜನರನ್ನು ಸಮಾಧಾನಪಡಿಸಲು ಮುಂದಾದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರ ಹಸ್ತಕ್ಷೇಪದಿಂದ ತಕ್ಷಣ ಉದ್ವೇಗ ಶಮನಗೊಂಡಿತು. ನಾವು ಡಿಸಿಎಂ ಕೂಡ ಗೌರವ ಕೊಡಬೇಕು. ಒಳ್ಳೆ ಜಿಲ್ಲಾಧಿಕಾರಿಗಳು ನಾವು ಗೌರವನ ಕೊಡಬೇಕಾಗುತ್ತೆ. ಮಾತಾಡ್ತೀವಿ. ದಯವಿಟ್ಟು ಎಲ್ಲ ನಮ್ಮವರೆಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ನೈತಿಕ ಕೂತ್ಕೊಳ್ಳಿ. ದಯವಿಟ್ಟು 5 ನಿಮಿಷ ನಾವು ಮಾತಾಡ್ತೀವಿ. 1 ನಿಮಿಷ. ನಮಗೂ ದೇವೇಗೌಡರು ನಮ್ಮವರೇ, ಕುಮಾರಸ್ವಾಮಿ ಅವರು ನಮ್ಮವರೇ. ಎಲ್ಲ ಶಾಂತಿಯಿಂದ ಇದ್ದು ಇದನ್ನ ಪರಿಹಾರ ಮಾಡ್ಕೊಳ್ಬೇಕು. ನಾವು ಗೌರವ ಕೊಟ್ಟಂಗೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, DK ಶಿವಕುಮಾರ್ ಎಲ್ಲರೂ ಕೂಡ ನಾವು ಗೌರವ ಕೊಟ್ಟಂಗಾಗುತ್ತೆ. ಶಾಂತಿಯಿಂದ ಕೂತ್ಕೊಳ್ಳಿ. ಶಾಂತಿಯಿಂದ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಪ್ರಭುಗಳ ಸಾಧನೆಯ ಸ್ಮರಣೆ ಮಾಡುವಂತ ಅವರ ಜಯಂತಿಯ ಕಾರ್ಯಕ್ರಮ ದಯವಿಟ್ಟು ಯಾರಾದ್ರೆ ಸ್ವಲ್ಪ ಬಂದಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ನಾವೆಲ್ಲ ಮುಂದೆ ಈ ಒಂದು ಆಚರಣೆಯನ್ನ ನಾಡಪ್ರಭುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ನಾನು ಮನವಿ ಮಾಡ್ತೇನೆ, ತಮ್ಮೆಲ್ಲರಿಗೆ ನಾಡಪ್ರಭುಗಳ ಸೇವೆಗೆ ಅವರನ್ನು ಸ್ಮರಿಸಿಕೊಳ್ಳುವಂತ ಈ ಸಂದರ್ಭದಲ್ಲಿ ತುಂಬಾ ತಾಳ್ಮೆಯಿಂದ ದಯವಿಟ್ಟು ಎಲ್ಲ ಅರಿವು ಮಾಡಿಕೊಡಬೇಕು. ಬಹಳ ಯಶಸ್ವಿಯಾಗಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ರಥಗಳನ್ನು ಮೂಲೆಗಳಿಂದ ಪ್ರತಿ ಸ್ನಾನದಿಂದ ರಥಗಳನ್ನು ಉತ್ಸವವಾಗಿದೆ. ದಯವಿಟ್ಟು
ಗಲಾಟೆ ಜೋರು ಗಲಾಟೆ. ಹಲೋ ಇರೋಣ ಒಂದು ನಿಮಿಷ ಗಲಾಟೆ. ಅಣ್ಣ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿದೆ. ಜಿಲ್ಲೆಯಲ್ಲಿ 3 ಅವರಿಂದ ನೀವು ನೋಡಿದೆ. ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನ ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನು, ಒಬ್ಬ OBC ಶಾಸಕನನ್ನು ನಡೆಸ್ಕೊಡೋ ರೀತಿನ ನಮ್ಮ ಜಯಂತಿಗಳು ಯಾವತ್ತಾದರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದ್ವ? ನಮ್ಮ ಜಯಂತಿಗಳಲ್ಲಿ ನಾಯಕರನ್ನ ಅವಮಾನಿಸಿದ್ವಿ? ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟಿಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ನ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ಹೇಳಿ. ನಾನು ನಮ್ಮ ರೈತರಿಗೆ 15 ಸಿಕ್ಕೊಡ್ತೀನಿ. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಎದುರ್ತೀವ ನಾವು. ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು. ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಹೈ. ಜಿಲ್ಲಾಡಳಿತದ ಈ ಕಾರ್ಯಕ್ರಮವು ಈಗ ರಾಜಕೀಯ ಗಲಾಟೆಗೆ ಕಾರಣವಾಗಿದೆ. Hey!
ಇರೋಣ ಒಂದು ನಿಮಿಷ ಕರೆಕ್ಟ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ನೀನಾ ರವಿಕುಮಾರ್ ಅವರ ಮತದಾರ ದೇವರುಗಳೇ ತೀರ್ಮಾನಿಸುತ್ತಾರೆ. ದುರಹಂಕಾರದ ಮಾತು ಬೇಡ. ಆಂಜಿನಪ್ಪ ಪುಟ್ಟು ವಿರುದ್ಧ ರಾಜೀವ್ ಗೌಡ ಆಕ್ರೋಶ. ಈಗಾಗಲೇ ಬಹಳ ತಾವು ದುರಹಂಕಾರದ ಮಾತು ಹೇಳಿದ್ದೀರಿ. ನಾನೇ ಅನ್ನೋ ಮಾತು ನೀನು ಹೇಳ್ತಾ ಇದೀಯಾ, ಹಂಗಾಗಿ ಹೇಳ್ತಿದ್ದೀನಿ. ನಾನು ಅನ್ನೋ ಮಾತನ್ನ ಬಿಡಬೇಕು. ನಾವು ಅನ್ನೋದನ್ನ ಕಲಿತು ಜನ ಮತದಾರ ದೇವರುಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರು 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ 2018 ಮತ್ತು 2023ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ನಿರ್ಮಿಸಿರುವುದು ಎಲ್ಲರಿಗೂ ಗೊತ್ತಿದೆ. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವ ರೀತಿಯಲ್ಲಿ ವರ್ತಿಸುವುದು ಸರಿಯಲ್ಲ. 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ನಮ್ಮ ರಾಜಕೀಯ ಗುರು ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಕಲ್ಪ ಮಾಡಿದ್ದಾರೆ. ಅವರ ಕೈ ಬಲಪಡಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅದು ಬಿಟ್ಟು ಪ್ರಚಾರದ ತೆವಳಿಗೆ 2028ರ ಚುನಾವಣೆಗೆ ಆಂಜಿನಪ್ಪ ಪುಟ್ಟು ಮತ್ತು ಬಿಎನ್ ರವಿಕುಮಾರ್ ಇಬ್ಬರ ಮಧ್ಯೆ ಮಾತ್ರ ಸ್ಪರ್ಧೆ ಇರುತ್ತದೆ ಎಂದು ಉಡಾಫೆ ಆಗಿ ಮಾತನಾಡುವುದು ಬೇಡ. ಕ್ಷೇತ್ರದ ದೇವರುಗಳಾದ ಮತದಾರರು ಯಾರಿಗೆ ಆಶೀರ್ವಾದ ಮಾಡಬೇಕು ಎಂಬುದರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರು ಎಂದು ಆಂಜಿನಪ್ಪ ಪುಟ್ಟುಗೆ ಟಾಂಗ್ ನೀಡಿದರು. ಕ್ಷೇತ್ರದ 244 ಮತಗಟ್ಟೆ ಕೇಂದ್ರಗಳ BLA 2 ಅವರನ್ನು ನೇಮಕ ಮಾಡಲಾಗಿದ್ದು, ಅದಕ್ಕೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಸಹ ಪಡೆಯಲಾಗಿದೆ. ಅತಿ ಶೀಘ್ರದಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ BLA 2 ಸಭೆಯನ್ನು ಕಾಂಗ್ರೆಸ್ ಭವನದಲ್ಲಿ ನಡೆಸಿ ಮುಂಬರುವ ಚುನಾವಣೆಗಳನ್ನು ಎದುರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ನೆರೆಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಕುರಿತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಲಘುವಾಗಿ ಮಾತನಾಡಿದ್ದಾರೆ. ಆ ರೀತಿ ಮಾತನಾಡುವುದು ಅವರಿಗೆ ಶೋಭೆ ತರುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಇರಲಿ, ಶಾಸಕರು ಇರಲಿ, ಯಾರ ಬಗ್ಗೆ ಲಘುವಾಗಿ ಮಾತನಾಡಿದರೆ ಅವರ ಬಗ್ಗೆ ಧ್ವನಿ ಎತ್ತುವ ಕೆಲಸವನ್ನು ನಾವು ಮಾಡುತ್ತೇವೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಿತವನ್ನು ಕಾಪಾಡುವುದೇ ನಮ್ಮ ಧರ್ಮ ಎಂದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರಾಜ್, ನಗರಸಭೆಯ ಮಾಜಿ ಸದಸ್ಯ ಸಮೀವುಲ್ಲಾ, ತನ್ವೀರ್, ಮೌಲಾ, ರಿಯಾಜ್, ಬಾಬಾ, ಫಕ್ರುದ್ದೀನ್, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ರಾಮಂಜಿ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಯ ಯಾರೇ ಒಬ್ಬ, ನಮ್ಮ ಜಿಲ್ಲೆ ಅಲ್ಲ, ಇಡೀ ನಮ್ಮ ರಾಜ್ಯದ, ನಮ್ಮ ದೇಶದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾದರೂ ಕೂಡ ನಾವು ಸಹಿಸುವಂಥವ್ರಲ್ಲ. ನಾವು ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇಲ್ಲ, ಎಲ್ಲೋದ್ರೂ ಒಂದೇ ಪಕ್ಷ. ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಾವೆಲ್ಲೋದ್ರೂ ಕಾಂಗ್ರೆಸ್ ಅವರೇ. ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ, ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ನಾಯಕರಿಗೆ ಏನಾದ್ರು ತೊಂದರೆ ಆದರೆ ಖಂಡಿತವಾಗ್ಲೂ ನಾನೊಬ್ಬನೇ ಅಲ್ಲ, ನಾವೆಲ್ಲ ಶಿಡ್ಲಘಟ್ಟದ ಸಮಸ್ತ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಗ್ಗಟ್ಟು ಒಂದೇ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ತಾಲೂಕಿನ MLA ರವಿಕುಮಾರ್ ಅವರು ಪಕ್ಕದ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಅಂದರೆ ಪ್ರದೀಪ್ ಈಶ್ವರ್ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡ್ತಿದ್ರು. ಅಷ್ಟೆಲ್ಲ ಅಗ್ರವಾಗಿ ಮಾತಾಡೋದು ಬೇಡ, ಪರ್ಸನಲ್ ತಗೊಳ್ಳೋದು ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದೀನಿ. ಕಾಂಗ್ರೆಸ್ ಅಂತ ಬಂದಾಗ ನಾವು ಜಿಲ್ಲೆ ಅಲ್ಲ, ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಅಂತಂದ್ರೆ ಒಂದೇನೆ. ಹಂಗಾಗಿ ಯಾರೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರುಗಳ ಮೇಲೆ ಮಾತಾಡಬೇಕಾದ್ರೆ ಒಂದು ಎಚ್ಚರಿಕೆ ಇಟ್ಟು ಮಾತಾಡಬೇಕು ಅನ್ನೋ ಒಂದು ಸಂದೇಶನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ದೇವನಹಳ್ಳಿ ತಾಲೂಕಿನ JDS ಪಕ್ಷದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಂಭ್ರಮಾಚರಣೆಯನ್ನು ಮಾಜಿ ಶಾಸಕ LN ನಾರಾಯಣಸ್ವಾಮಿ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬೆಂಗಳೂರು ನಿರ್ಮಾತ ಕೆಂಪೇಗೌಡರಿಗೆ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡರ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಕಟೌಟ್ಗೆ ಮಾಜಿ ಶಾಸಕ LN ನಾರಾಯಣಸ್ವಾಮಿ, ಜಿಲ್ಲಾ JDS ಅಧ್ಯಕ್ಷ KV ಮಂಜುನಾಥ್, ಸಮಾಜ ಸೇವಕ ಚೇತನ್ ಗೌಡ ಹಾಗೂ ಕೋಡಗುರ್ಕಿ ಮಹೇಶ್ ಕ್ರೇನ್ ಮೂಲಕ ಬೃಹತ್ ಕಟೌಟಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಮರ್ಪಿಸಿದರು. ಮಾಜಿ ಶಾಸಕ LN ನಾರಾಯಣಸ್ವಾಮಿ ಮಾತನಾಡಿ, ನಾಡು ಕಟ್ಟಿದ ಮಹಾನ್ ವ್ಯಕ್ತಿ ಕೆಂಪೇಗೌಡರು. ಕೆಂಪೇಗೌಡರು ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದಾರೆ.
ಬೆಂಗಳೂರು ನಗರ ನಿರ್ಮಾಣ ಮಾಡುವುದರಲ್ಲಿ ಇವರ ಕೊಡುಗೆ ಅಪಾರವಾಗಿದೆ. ಎಲ್ಲ ಸಮುದಾಯಗಳಿಗೆ ವ್ಯಾವಹಾರಿಕವಾಗಿ ಪೇಟೆಗಳನ್ನು ಸೃಜಿಸಿದ್ದಾರೆ. ನಾಡಪ್ರಭುಗಳ ದೂರದೃಷ್ಟಿ ಚಿಂತನೆಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕೆಂಪೇಗೌಡರ ಜಯೋತ್ಸವದ ಅಂಗವಾಗಿ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಯುವ ಒಕ್ಕಲಿಗ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಕೆಂಪೇಗೌಡರ ವಂಶಸ್ಥರಾದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಸುಮಾರು 4 ಕಡೆ ಕೆಂಪೇಗೌಡ ಜಯಂತಿಯನ್ನು ಬೆಳಗ್ಗೆಯಿಂದ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅವರೊಬ್ಬ ದೂರದೃಷ್ಟಿ ಉಳ್ಳವ ನಾಯಕರು. ಆಮೇಲೆ ಜೊತೆಯಲ್ಲಿ ಅವ್ರದ್ದು ಆದಂಥ ಸಿದ್ಧಾಂತಗಳು ಮತ್ತು ಅವ್ರದ್ದೇ ಆದಂಥ ಆಲೋಚನೆಗಳಿಂದ ಇವತ್ತು ಬೆಂಗಳೂರು ನಗರವು ಅತೀ ಅಭಿವೃದ್ಧಿ ಹೊಂದೋದಕ್ಕೆ ಮೂಲ ಕಾರಣ ಏನಂದರೆ ಆವತ್ತು ಅವರು ಗುಡಿ ಗೋಪುರಗಳನ್ನು ಮತ್ತು ಕೆರೆ ಕಟ್ಟೆಗಳನ್ನು ಮತ್ತು ಕುಂಟೆಗಳನ್ನು ನಿರ್ಮಾಣ ಮಾಡಿ ಯಾವುದೇ ನದಿಯ ಜಲಮೂಲ ಇಲ್ಲದೇ ಇದ್ದರೂ ಕೂಡ ಬೆಂಗಳೂರು ನಗರಕ್ಕೆ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರನ್ನು ಮುಂದೆ ಯಾವತ್ತಾದರೂ ಈ ಬೆಂಗಳೂರಿಗೆ ಯಾವುದೇ ಬರದ ಪರಿಸ್ಥಿತಿ ಬರದೇ ಇರಲಿ ಅಂತೇಳಿ ಕೆರೆ ಕಟ್ಟೆಗಳು, ಕುಂಟೆಗಳು, ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿದಂಥ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಎಲ್ಲ ಯುವಕರು ಮತ್ತು ಎಲ್ಲರೂ ಸೇರಿ ಒಟ್ಟಿಗೆ ಆಚರಣೆ ಮಾಡೋದು ಭಾಳ ಸಂತೋಷದ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವರು ಒಬ್ಬ ಜಾತ್ಯತೀತ ನಾಯಕರು. ಅವರೆಲ್ಲ ಸಮಾಜವನ್ನು ಒಗ್ಗೂಡಿಸಿ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ಹಲವಾರು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಎಲ್ಲ ಸಮಾಜದವರು ಕೂಡ ಸಹಬಾಳ್ವೆಯಿಂದ ಬಾಳಬೇಕು ಅಂತೇಳಿ ಒಗ್ಗೂಡಿ ಆ ಬೆಂಗಳೂರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ನಮ್ಮ ಕಣ್ಮುಂದೆ ಇದೆ. ಅಲ್ಲಿ ಯಾವುದೇ ಪೇಟೆಗೆ ಹೋಗಿ ಅಂಬೇಡ್ಕರ್ ಇದು ನಗರ ಇರ್ಬೋದು, ಅಥವಾ ಅಕ್ಕುಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ಅಥವಾ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು, ಎಲ್ಲ ಕೈಗಾರಿಕೆ, ಎಲ್ಲ ಗುಡಿ ಕೈಗಾರಿಕೆಗಳನ್ನು ಮಾಡುವಂಥ ಸಮಾಜಗಳಿಗೆ ಕೂಡ ಅವರು ಆ ಬಡಾವಣೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ. ಸರಿ, ಅಂಥ ಒಂದು ಜಯಂತಿಯನ್ನು ಇವತ್ತು ಹಬ್ಬದ ರೀತಿಯಲ್ಲಿ ವಾತಾವರಣದಲ್ಲಿ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೆಲವು ಕಡೆ ಒಂದು ಸರಳವಾಗಿ ಬಿದಲೂರು ಗ್ರಾಮದಲ್ಲಿ ಕುವೆಂಪು ಒಕ್ಕಲಿಗರ ಸಂಘದ ವತಿಯಿಂದ ಅಲ್ಲಿ ಕೂಡ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ವಿ. ಅದಾದ ಮೇಲೆ ನಮ್ಮ ಟೌನ್ನಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿಯ ಆರ್ಚ್ ಎದುರುಗಡೆ ಅಲ್ಲಿ ಒಂದು ಅನ್ನದಾಸೋಹ ಮಾಡೋದ್ರ ಮೂಲಕ ನಮ್ಮ ಕೇಶವ ಮತ್ತು ಅವ ಯುವಕ ಮಿತ್ರರು ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮನ ಮಾಡಿಕೊಟ್ಟಿರ್ತದ್ದು. ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಕೂಡಿ ಅಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ವಿ. ಇವತ್ತು ನಮ್ಮ ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ನನಗೆ ಅಭೂತಪೂರ್ವವಾದಂಥ ಒಂದು ನನ್ನ ಜೀವನದಲ್ಲಿ ಯಾವತ್ತೂ ಈ ಸಾಧನೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಸುಮಾರು 50 ಅಡಿ ಎತ್ತರಕ್ಕೆ ತಗೊಂಡೋಗಿ ನನ್ನನ್ನು ಒಂದು ಅವ್ರಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಅವರಿಗೆ ನಾನು ಉಸಿರಿರೋವರೆಗೂ ಚಿರಋಣಿ. ಮತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಕೆಂಪೇಗೌಡರ ಜಯಂತಿಯ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ, ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪಕ್ಷದ ವತಿಯಿಂದ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನೆರವೇರಿಸಲಾಯಿತು. ಈ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದ್ದರು. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಬನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಬಳಗದ ವತಿಯಿಂದ 517ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು.
ತಾಲೂಕಿನ ಕೈವಾರ ಗ್ರಾಮದ ಬನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಬಳಗದ ವತಿಯಿಂದ 517ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಅಲಂಕೃತ ಪಲ್ಲಕ್ಕಿ, ಡೊಳ್ಳು ಕುಣಿತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಬನಹಳ್ಳಿ ಮಂಜುನಾಥ್ ಮತ್ತು ಬಿ ನಂಜುಂಡಗೌಡ ಅವರು, ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿದ್ದ ಮೇಲೆ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ನಮ್ಮ ಸಮುದಾಯದವರು ಯಾವುದೇ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬರುತ್ತಿದ್ದು, ಆದರೆ ಈಗ ಅಧಿಕಾರಿಗಳು ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಇದಕ್ಕೆ ನಮ್ಮ ಸಮುದಾಯದ ವತಿಯಿಂದ ಸಂಪೂರ್ಣ ಪ್ರೋತ್ಸಾಹವಿದೆ. ಕೆಂಪೇಗೌಡರು ಈ ನಾಡಿಗಾಗಿ ಪಟ್ಟ ಶ್ರಮ ಮತ್ತು ಅವರು ಹಾಕಿಕೊಟ್ಟ ಭದ್ರ ಬುನಾದಿಯನ್ನು ನಾವು ಸ್ಮರಿಸುತ್ತಾ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವತ್ತ ಇದೊಂದು ಸಣ್ಣ ಹೆಜ್ಜೆಯಾಗಿದೆ. ಇತಿಹಾಸದಲ್ಲೇ ಇಂತಹ ಜಯಂತಿ ಆಚರಣೆ ಮಾಡಿಲ್ಲ. ಪಕ್ಷಾತೀತವಾಗಿ ಎಲ್ಲ ಒಕ್ಕೂಟ ನಮಗೆ ಸಪೋರ್ಟ್ ಮಾಡಿ, ಪಕ್ಷಾತೀತವಾಗಿ ನಮ್ಮ ಜನಾಂಗ ಭೇದ ಭಾವವಿಲ್ಲದೆ ಒಗ್ಗಟ್ಟಾಗಿ ವಿಜೃಂಭಣೆಯಿಂದ 517ನೇ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿ ಆಚರಿಸುತ್ತಾ ಮತ್ತು ಆದರ್ಶಗಳನ್ನು ಪಾಲಿಸಬೇಕು. ಅವರು ಕೆಂಪೇಗೌಡರು ಮಾಡಿರುವ ಸುಮಾರು ಯುದ್ಧಗಳ ನಾಡಪ್ರಭು ಕೆಂಪೇಗೌಡರು ಆಗಬೇಕು ಅಂತಂದರೆ ಸುಮಾರು ಬೆಂಗಳೂರಿನಲ್ಲಿ ಹಳೆಪೇಟೆ 62 ಪೇಟೆಗಳನ್ನು ನಿರ್ಮಾಣ ಮಾಡಿದರು, ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದಿರುವ ವಲಸೆ ಹೊರಗಿನವರು ಅವರು ಸಹಾಯ ಮಾಡಿದರು. ವಿಜೃಂಭಣೆಯಿಂದ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ 517ನೇ ಜಯಂತಿ ವಿಜೃಂಭಣೆಯಿಂದ ಇದುವರೆಗೂ ಇತಿಹಾಸದಲ್ಲಿ ಬನಹಳ್ಳಿ ಇತಿಹಾಸದಲ್ಲೇ ಇಂಥ ಜಯಂತಿ ಆಚರಣೆ ಮಾಡಿಲ್ಲ. ಯಾಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಕ್ಕೂಡಿ ನಮಗೆ ಸಪೋರ್ಟ್ ಮಾಡಿ, ಬೇಡ ಪಕ್ಷಗಳು ಬೇಡ, ಜನಾಂಗ ಉಳಿಲಿ, ನಮ್ಮ ಜನಾಂಗ ಉಳಿದ್ರೇನೆ ನಾವೇನ ಮಾಡಕ್ಕಾಗೋದು ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಜಯಂತಿ ಮಾತಾಡ್ತಾ ಇದ್ರೆ 517ನೇ ಜಯಂತಿ ಮಾಡಬೇಕು ಅಂತಂದ್ರೆ ಕೆಂಪೇಗೌಡ ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಆ ಆದರ್ಶಗಳೇನು ಅಂತಂದ್ರೆ ಸುಮಾರು ಅಂತಂದ್ರೆ ಕೆಂಪೇಗೌಡರು ಸುಮಾರು ಅಂತಂದ್ರೆ ಯುದ್ಧಗಳು ಮಾಡಿದ್ದಾರೆ. ಅಂತಿಂತ ಯುದ್ಧಗಳೆಲ್ಲ ಅವರು ನಾಡಪ್ರಭು ಕೆಂಪೇಗೌಡನ ಆಗ್ಬೇಕು ಅಂತಂದ್ರೆ ಸುಮಾರು ಬೆಂಗಳೂರಲ್ಲೇ ಬಳೆಪೇಟೆ ಪೇಟೆಗಳು ಸುಮಾರು ಒಂದು 62 ಪೇಟೆಗಳು ನಿರ್ಮಾಣ ಮಾಡಿದ್ರು, ಕೆರೆಗಳು 1000 ಕೆರೆ ನಿರ್ಮಾಣ ಮಾಡಿದ್ರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದವರು ವಲಸೆ ವರ್ಗ ಅವರು ಸಹಾಯ ಮಾಡಿದ್ರು. ಸುಮಾರು ಅಂತಂದ್ರು ಅವರು ಅಂತ ಒಂದು ವ್ಯಕ್ತಿ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಯಾರು ಸಿಗೋಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತಂದ್ರೆ ಇವತ್ತೇನು ಒಂದು ವಲಸಿಗರು ಒಂದು 50% 1,06,00,000 ಇದೆ ಏನೋ ಬೆಂಗಳೂರಲ್ಲಿ ಜನಸಂಖ್ಯೆ. ಆ 1,06,00,000 ಜನಸಂಖ್ಯೆನಲ್ಲಿ ಒಂದು 50% ಬೇರೆಯವರು ಬಂದು ನೆಲೆಸಿದ್ದಾರೆ. ಆ ಬೇರೆಯವರು ನೆಲೆಸಿದಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಕೆಂಪೇಗೌಡರು ಮಾಡಿದಂತ ಸಾಧನೆಗಳು. ಆ ಕಾಲದಾಗ ಪೇಟೆಗಳ ನಿರ್ಮಾಣ 62 ಪೇಟೆಗಳ ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಡೀ ವಿಶ್ವಮಟ್ಟದಾಗ ಬೆಂಗಳೂರು ಹೆಸರುವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಹೆಸರುವಾಸಿ ಆಗಬೇಕು ಅಂತಂದ್ರೆ ಕೆಂಪೇಗೌಡರು ಆ ಕಾಲದಾಗ ಒಂದು ಮುಂದಾಲೋಚನೆ ಇತ್ತು ಅವತ್ತು ಮಾಡಿದ್ರು. ಇವತ್ತು ಏನಾದ್ರು ಇದು ಬೆಂಗಳೂರಲ್ಲಿ ಒಂದು ಪಾರ್ಕು, ಒಂದು ಕೆರೆ, ಒಂದು ಬಿಲ್ಡಿಂಗ್ಗಳು, ಒಂದು ಕಟ್ಟಡ ಏನಾದ್ರೂ ಇರಬೇಕು ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಕೆಂಪೇಗೌಡರು. ಅದರಿಂದ ಕೆಂಪೇಗೌಡರ ಆದರ್ಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿ ಅವ್ರ ತರ ನಾವು ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಮುಖಾಂತರ ಕೇಳ್ಕೊಂತ ಇದೀನಿ. ಇದೇ ವೇಳೆ ಶ್ರೀ 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 ಕೆಂಪೇಗೌಡ ಯುವ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರು ಅರುಣ್ ಕುಮಾರ್, ಉಪಾಧ್ಯಕ್ಷರು ಗಿರೀಶ್, ಆನಂದ್, ರಾಕೇಶ್, ಮಂಜುನಾಥ್, ಕಾರ್ಯದರ್ಶಿ ಶಶಿಕುಮಾರ್, ಖಜಾಂಚಿ ಪ್ರದೀಪ್ ಹಾಗೂ ಸಂಘದ ಸದಸ್ಯರು ಹಾಗೂ ಬನಹಳ್ಳಿ ಗ್ರಾಮಸ್ಥರು, ಹಿರಿಯ ಮುಖಂಡರು ಪರಮೇಶ್, ಬನಹಳ್ಳಿ ರವಿ, ಸೊಣ್ಣಗೌಡ, ಸುಬ್ಬರೆಡ್ಡಿ, ಜೈಶಂಕರ್, ನಂಜುಂಡಗೌಡ, ನಾರಾಯಣಸ್ವಾಮಿ, ಮುನಿವೆಂಕಟರೆಡ್ಡಿ, ಮಂಜುನಾಥ್, ಬಾಬು, ನಾರಾಯಣಯ್ಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಸ್ವಾತಂತ್ರ್ಯದ ಕುರುಹು ಆಜಾದ್ ಚೌಕವನ್ನು ಡೆಲ್ಟ್ ಯೋಜನೆಯಲ್ಲಿ 1.61 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿದ್ದರು. ಕಾಮಗಾರಿಯ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಚರ್ಚೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು.
ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಸ್ವಾತಂತ್ರ್ಯದ ಕುರುಹು ಆಜಾದ್ ಚೌಕವನ್ನು ಡೆಲ್ಟ್ ಯೋಜನೆಯಲ್ಲಿ 1.61 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿದ್ದರು. ಕಾಮಗಾರಿಯ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೊಂದಿಗೆ ಚರ್ಚೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಆಜಾದ್ ಚೌಕದ ಚಿತ್ರಣವನ್ನೇ ಬದಲಾಯಿಸಿದ್ದು ಆಧುನಿಕ ರೀತಿಯಲ್ಲಿ ನಾಗರಿಕರ ಪ್ರೇಕ್ಷಣೀಯ ಸ್ಥಳವನ್ನಾಗಿ ರೂಪಿಸಲಾಗಿದೆ. ನೆಲಕ್ಕೆ ಕಾಂಕ್ರೀಟ್ ಹಾಕಿ ಟೈಲ್ಸ್ ಅನ್ನು ಅಳವಡಿಸಲಾಗಿದೆ. ಆಜಾದ್ ಚೌಕದಲ್ಲಿರುವ ದೇವಸ್ಥಾನದ ಸುತ್ತಲೂ ಫುಟ್ಪಾತ್ ಮಾಡಿ ಡಾಂಬರೀಕರಣ ಮಾಡಲಾಗಿದೆ. ಚೌಕದ ಮಧ್ಯದಲ್ಲಿ ಹೈಮಾಸ್ ಲೈಟ್ ಅನ್ನು ಹಾಕಲಾಗಿದೆ. ಚೌಕದ ಸುತ್ತಲೂ ಗಿಡಗಳನ್ನು ನೆಡಲು ಬ್ಲಾಕ್ಸ್ ನಿರ್ಮಿಸಲಾಗಿದೆ. ವಿವಿಧ ಅಲಂಕಾರಿಕ ಗಿಡಗಳ ನೆಡುವ ಕಾರ್ಯ ಆರಂಭವಾಗಿದೆ. ಕುಡಿಯುವ ನೀರು, ಶೌಚಾಲಯ ಸೌಲಭ್ಯವನ್ನು ಒದಗಿಸಲಾಗಿದೆ. ಸಿಸಿ ಕ್ಯಾಮೆರಾಗಳ ಅಳವಡಿಕೆಯೂ ನಡೆಯಲಿದೆ. ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಕುಳಿತುಕೊಳ್ಳಲು ಕಲ್ಲಿನ ಬೆಂಚ್ಗಳ ಸ್ಥಾಪನೆಯಾಗಿದೆ. ಒಂದು ದೊಡ್ಡ LED ಸ್ಕ್ರೀನ್ ಅಳವಡಿಸಿದೆ. ಇಡೀ ಜಿಲ್ಲೆಯ ಪ್ರವಾಸಿ ಮತ್ತು ಐತಿಹಾಸಿಕ ತಾಣಗಳ ಪರಿಚಯ, ಚಿಂತಾಮಣಿಯ ಪ್ರಮುಖ ವಿಚಾರ ಸುದ್ದಿಗಳು ಪ್ರಸಾರವಾಗುತ್ತದೆ. ಈಗಾಗಲೇ 90% ಕಾಮಗಾರಿ ಮುಗಿದಿದ್ದು ಶೀಘ್ರದಲ್ಲೇ ಸಂಪೂರ್ಣಗೊಳ್ಳಲಿದೆ ಎಂದು ನಗರಸಭೆ ಅಧಿಕಾರಿಗಳು ತಿಳಿಸಿದರು. ಆಜಾದ್ ಚೌಕಕ್ಕೆ ಹೊಂದಿಕೊಂಡು ಹರಿಹರೇಶ್ವರ ಸ್ವಾಮಿ ದೇವಾಲಯವಿದೆ. ಒಟ್ಟಾರೆ ಆಜಾದ್ ಚೌಕ ನಗರದ ನಾಗರಿಕರ ಮನೋಲ್ಲಾಸ ತಾಣವಾಗಿ ಪರಿಣಮಿಸುವಲ್ಲಿ ಯಾವುದೇ ಸಂದೇಹವಿಲ್ಲ. ಉತ್ತಮ ಆಕರ್ಷಣೀಯ ಪ್ರೇಕ್ಷಣೀಯ ಸ್ಥಳವಾಗಿದೆ ಎಂದು ಹಿರಿಯ ನಾಗರಿಕ ಸೋಮಸುಂದರ್ ಅಭಿಪ್ರಾಯಪಟ್ಟರು. ಪೌರಾಯುಕ್ತ GN ಚಲಪತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S ಆನಂದ್ ಮತ್ತಿತರರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೋಲಾರ ನಗರದ ಕೀಲುಕೋಟೆಯಲ್ಲಿರುವ ಅಂತರಗಂಗಾ ವಿದ್ಯಾಸಂಸ್ಥೆಯ 31ನೇ ವರ್ಷದ ಸೇವಾ ಸಂಭ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ KS ಶಂಕರ್, ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಮಾನಸಿಕ ವಿಕಲಚೇತನರು ಇದ್ದಾರೆ. ಕೆಲವರಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ, ಕೆಲವರಿಗೆ ಮಾತನಾಡಲು ಬರುವುದಿಲ್ಲ. ಇವರಲ್ಲಿ ಕೆಲವರು ಯಾರೊಂದಿಗೂ ಸೇರಲ್ಲ, ಒಂದೇ ಕಡೆ ನಿಂತಲ್ಲಿ ನಿಲ್ಲಲ್ಲ. ಇವರನ್ನೆಲ್ಲ ನಿಭಾಯಿಸುವುದು, ಅವರು ಬೇಕು ಬೇಡಗಳಿಗೆ ಸ್ಪಂದಿಸಿ ಕೆಲಸ ಮಾಡುವುದು ಕಷ್ಟ. ಆದರೆ ತಾಳ್ಮೆ, ಪ್ರೀತಿ, ವಿಶ್ವಾಸದಿಂದ ನಮ್ಮ ಆಡಳಿತ ವರ್ಗ ಎಲ್ಲರನ್ನೂ ನಿರ್ವಹಿಸುವರು ಎಂದರು. ಕೋಲಾರ ನಗರದ ಕೀಲುಕೋಟೆಯಲ್ಲಿರುವ ಅಂತರಗಂಗಾ ವಿದ್ಯಾಸಂಸ್ಥೆಯ 31ನೇ ವರ್ಷದ ಸೇವಾ ಸಂಭ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ KS ಶಂಕರ್, ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಮತ್ತು ಮಾನಸಿಕ ವಿಕಲಚೇತನರು ಇದ್ದಾರೆ. ಕೆಲವರಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ, ಕೆಲವರಿಗೆ ಮಾತನಾಡಲು ಬರುವುದಿಲ್ಲ. ಇವರಲ್ಲಿ ಕೆಲವರು ಯಾರೊಂದಿಗೂ ಸೇರಲ್ಲ, ಒಂದೇ ಕಡೆ ನಿಂತಲ್ಲಿ ನಿಲ್ಲಲ್ಲ. ಇವರನ್ನೆಲ್ಲ ನಿಭಾಯಿಸುವುದು, ಅವರ ಬೇಕು ಬೇಡಗಳಿಗೆ ಸ್ಪಂದಿಸಿ ಕೆಲಸ ಮಾಡುವುದು ಕಷ್ಟ. ಆದರೆ ತಾಳ್ಮೆ, ಪ್ರೀತಿ, ವಿಶ್ವಾಸದಿಂದ ನಮ್ಮ ಆಡಳಿತ ವರ್ಗ ಎಲ್ಲವನ್ನೂ ನಿರ್ವಹಿಸುವರು ಎಂದರು. 1995ರಲ್ಲಿ ಆರಂಭವಾದ ಅಂತರಗಂಗಾ ವಿದ್ಯಾಸಂಸ್ಥೆ ಕೆಲವು ದಾನಿಗಳ ಮೂಲಕ ನಿರಂತರವಾಗಿ ಸೇವೆ ಮಾಡಿಕೊಂಡು ಬರುತ್ತಿದ್ದು ಇಂದಿಗೆ 31 ವರ್ಷಗಳನ್ನು ಪೂರೈಸಿದೆ. ನಮ್ಮ ನಿಸ್ವಾರ್ಥ ಸೇವೆ ಮುಂದೆಯೂ ಮಾಡಿಕೊಂಡು ಹೋಗುತ್ತೇವೆ. ಇದು ದೇವರ ಕಾಯಕ ಎಂದು ನಂಬಿದ್ದೇವೆ ಎಂದು ನುಡಿದರು. ಈ ವೇಳೆ ಬುದ್ಧಿಮಾಂದ್ಯ ಹಾಗೂ ಅಂಗವಿಕಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಬುದ್ಧಿಮಾಂದ್ಯ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. 20ವರೆಗೂ ನಾವು ಸಮನ್ವಯ ಶಿಕ್ಷಣದಲ್ಲಿ ತೊಡಗಿಕೊಂಡ್ವಿ. ಆಗ ಸರ್ಕಾರದಲ್ಲಿ ಒಂದು ಪ್ರಶ್ನೆ ಬಂತು, ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೀವು ಯಾವ ಇದರಲ್ಲಿ ಮಾಡ್ತಾ ಇದ್ದೀರಾ, ಯಾವುದಕ್ಕೂ ನೀವು ಹೊಂದಾಣಿಕೆ ಬರ್ತಾ ಇಲ್ಲ ಅಂತ. ಆಗ ಅದನ್ನು ನೋಡಿ ನಂತರ ಒಂದು ಕ್ಯಾಟಗಿರಿಗೆ ಮಾಡಿ, ಇಲ್ಲಾಂದರೆ ಸಮನ್ವಯ ಶಿಕ್ಷಣಕ್ಕೆ ಬನ್ನಿ, ಇಲ್ಲಾಂದರೆ ನೀವು ಸ್ಪೆಷಲ್ ಎಜುಕೇಷನ್ಗೆ ಬನ್ನಿ ಅಂತ. ಸೊ ಆ ಸಂದರ್ಭದಲ್ಲಿ ಆ ಮಕ್ಕಳನ್ನೆಲ್ಲ ನಾನು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಮತ್ತು ಕೆಲಸಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಮಾಡಿ ಆಮೇಲೆ ನಾವು ಬುದ್ಧಿಮಾಂದ್ಯ ಮಕ್ಕಳನ್ನು ಚೂಸ್ ಮಾಡಿಕೊಂಡ್ವಿ. ಅದಕ್ಕೂ ಒಂದು ಕಾರಣ ಏನಪ್ಪ ಅಂದರೆ, ಕಿವಿ ಕೇಳಿಸ್ತಾ ಇರೋ ಮಗುವಿಗೆ ಮೆದುಳು ಚೆನ್ನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರುತ್ತೆ, ಬರೀ ಕಿವಿ ಕೇಳಿಸ್ತಾ ಇರಲ್ಲ, ಬಾಯಿ ಮಾತು ಬರೋದಿಲ್ಲ. ಸೊ ಅವನ ಜೀವನನ ಅವನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವನಿಗೆ ಅಭಿವೃದ್ಧಿ ಹೊಂದೋದಕ್ಕಾಗತ್ತೆ. ಅದೇ ರೀತಿ ಬ್ಲೈಂಡ್, ಅವನಿಗೆ ಬರೀ ಬ್ಲೈಂಡ್ ಮಗುವಿಗೆ ಕಣ್ಣು ಕಾಣಿಸ್ತಾ ಇರಲ್ಲ, ಆದರೆ ಮೆದುಳು ಚೆನ್ನಾಗಿರುತ್ತೆ, ಕೈ ಕಾಲು ಚೆನ್ನಾಗಿರುತ್ತೆ. ಹಾಗೆ ಅಂಗವಿಕಲ ಮಗುವಿಗೆ ಕೈ ಕಾಲು ಮಾತ್ರ ತೊಂದರೆ ಇರುತ್ತೆ,
ಬೇರೆ ಎಲ್ಲ ಬುದ್ಧಿ ಚೆನ್ನಾಗಿರತ್ತೆ. ಇವೆಲ್ಲ ಯೋಚನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ ಅಂತ. ಯಾಕೆಂದರೆ ಅವರಿಗೆ ಬುದ್ಧಿನೇ ಸರಿ ಇಲ್ಲ ಅಂದಾಗ ಅವರು ಯಾವೊಂದು ಕೆಲಸವನ್ನು ಮಾಡೋದಕ್ಕೂ ಆಗಲ್ಲ, ಯಾವೊಂದು ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದೋದಕ್ಕಾಗಲ್ಲ. ಅದನ್ನು ನೋಡಿ ಆ ನಂತರ ನಾವು ವಿಶೇಷ ಶಿಕ್ಷಣ, ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ವಿಶೇಷ ಶಿಕ್ಷಣವನ್ನು ಪ್ರಾರಂಭ ಮಾಡಿದ್ವಿ. ಆವತ್ತಿನಿಂದನೇ ಇವತ್ತಿನವರೆಗೂ ನಮ್ಮಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ, ಅವರಿಗೆ ವೃತ್ತಿ ತರಬೇತಿಯನ್ನು ಕೊಡ್ತಾ, ಅವರಿಗೆ ಕೆಲಸಗಳಲ್ಲಿ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಕಾರ್ಯಕಾರಿ ಸಮಿತಿ ಜೊತೆಯಲ್ಲಿ ನಮಗೆ ಕೈ ಜೋಡಿಸ್ತಾ ಹಲವಾರು ಮಕ್ಕಳಿಗೆ ಕೆಲಸಗಳಲ್ಲಿ ನಾವು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ಇವಾಗ ಸುಮಾರು ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಮೊದಲನೇ ನಾನು ಹೇಳಿದ 12 ವಿದ್ಯಾರ್ಥಿಗಳ ಪೈಕಿ ಅಲ್ಲಿ ನಿಂತಿರ್ತಕ್ಕಂಥ ಒಬ್ಬರು ಕೂಡ ಆ ವಿದ್ಯಾರ್ಥಿ ಆವತ್ತಿನ ದಿನದಲ್ಲಿ ಮತ್ತೆ ಅಲ್ಲಿ ನಿಂತಿದ್ದಾರೆ ನೋಡಿ, ಇನ್ನು ಇಬ್ಬರು ಕೈ ಎತ್ತಿದ್ದಾರೆ. ಸೊ ಪ್ರಥಮ ಇದರಲ್ಲಿ ನಾನು ಪ್ರಾರಂಭ ಮಾಡಿದಾಗ ಬಂದಂಥ ವಿದ್ಯಾರ್ಥಿಗಳು ಇವತ್ತು ಅವ್ರದ್ದೇ ಆದ ಒಂದು ವೃತ್ತಿಯಲ್ಲಿ ತೊಡಕೊಂಡಿದ್ದಾರೆ, ಅವರ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಸಮಾಜಮುಖಿಯ ವ್ಯಕ್ತಿಗಳಾಗಿ ನಮ್ಮ ಮುಂದುಗಡೆ ಇದ್ದಾರೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. 12ನೇ ಶತಮಾನದಲ್ಲಿ ಬಸವಣ್ಣ, 16ನೇ ಶತಮಾನ ನಾಡಪ್ರಭು ಕೆಂಪೇಗೌಡ, ಮಹರ್ಷಿ ವಾಲ್ಮೀಕಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಡಳಿತ ಅವಧಿಯಲ್ಲಿ ಎಲ್ಲಾ ಸಮುದಾಯಗಳ ಪರವಾಗಿ ಕೆಲಸ ಮಾಡಿ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಶಾಸಕ ರವಿಕುಮಾರ್ ಹೇಳಿದರು. ಸಿಂಹ ಚಾಣಾಕ್ಷ ವೀರ ವಿಜಯನಗರದ ಅರಸರ ಆಶೀರ್ವಾದ ಪಡೆದು ಬೆಂಗಳೂರೆಂಬ ನಗರಕ್ಕೆ ಅಡಿಪಾಯವನ್ನು ಹಾಕಿದಂತ ಶ್ರೀಯುತ ಶ್ರೀ ನಾಡಪ್ರಭು. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ 517ನೇ ಶ್ರೀ ಕೆಂಪೇಗೌಡ ಜಯಂತಿಯ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಡೀ ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರವನ್ನು 1537ರಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಶಂಕುಸ್ಥಾಪನೆ ಮಾಡಿದರು. ಅವರ ಅಧಿಕಾರ ಅವಧಿಯಲ್ಲಿ ಮೂಲಭೂತವಾಗಿ ಕುಡಿಯುವ ನೀರು, ಕೃಷಿ ಚಟುವಟಿಕೆಗಾಗಿ ಕೆರೆಗಳ ಸ್ಥಾಪನೆ, ಧಾರ್ಮಿಕ ಚಟುವಟಿಕೆಗಳು, ದೇವಾಲಯಗಳ ನಿರ್ಮಾಣ, ಎಲ್ಲ ಸಮುದಾಯಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪೇಟೆಗಳ ನಿರ್ಮಾಣ ಮಾಡಿ ಮಾದರಿ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸನ ಆಗಬೇಕಾದ್ರೆ ನಾನು ನಮ್ಮ ತಂದೆ ತಾಯಿ ಅವರು ಏನು ಹೇಳಿದ್ರು ಅದನ್ನು ಕೆಲಸ ಮಾಡಿದ್ದೀನಿ. ರಾಜಕೀಯವಾಗಿ ನಾನು ಇವತ್ತು ಶಾಸನ ಆಗ್ಬೇಕಾದ್ರೆ ನಮ್ಮ ದೇವೇಗೌಡರು ಸಾಹೇಬರು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಇವತ್ತು ನನ್ನ ಮತ ಹಾಕಿರೋರಾಗ್ಬೋದು, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರಿಗಾಗ್ಬೋದು, ನಮ್ಮ ಕುಟುಂಬದವ್ರಿಗಾಗ್ಬೋದು, ನಾನು ಯಾವತ್ತೂ ಜನಗಳ ವಿರುದ್ಧವಾಗಿ ಯಾವುದೇ ಒಂದು ಕೆಲಸ ಮಾಡಲ್ಲ. ನನ್ನ ಒಂದು ಅಧಿಕಾರಾವಧಿಯಲ್ಲಿ ನಾನು ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಎಲ್ಲ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡೋದು, ಇದು ನನ್ನ ಮುಂದೆ ಇರ್ತಕ್ಕಂಥ ಒಂದು ಕೆಲಸ ಇರೋದ್ರಿಂದ ಇದನ್ನ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಮತದಾರರ ಆಶೀರ್ವಾದ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಕೃಪಾ ಕಟಾಕ್ಷದಿಂದ, ತಂದೆ ತಾಯಿಯ ಆಶೀರ್ವಾದದಿಂದ ಶಾಸಕರಾಗಿದ್ದೇನೆ. ತನ್ನ ಅವಧಿಯಲ್ಲಿ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಕ್ಷೇತ್ರದ ಜನ ನೆಮ್ಮದಿಯಿಂದ ಜೀವನ ನಡೆಸಬೇಕು. ಅದೇ ನನ್ನ ಮುಖ್ಯ ಗುರಿ. ಯಾವುದೇ ಕಾರಣಕ್ಕೂ ಜನರ ವಿರುದ್ಧ ಕೆಲಸ ಮಾಡುವುದಿಲ್ಲ ಎಂದು ವಾಗ್ದಾನ ಮಾಡಿದರು. ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ ಜನ್ಮ ನೀಡಿದ ತಂದೆ ತಾಯಿ, ವಿದ್ಯೆ ದಾನ ಮಾಡಿದ ಗುರುಗಳನ್ನು ಸ್ಮರಿಸಿ ವ್ಯಾಸಂಗ ಮಾಡಿದರೆ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ ಎಂದರು. ಇದೇ ವೇಳೆಯಲ್ಲಿ SSLC ಹಾಗೂ ದ್ವಿತೀಯ PUCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಸಕರು ಮತ್ತು ಗಣ್ಯರು ಸನ್ಮಾನಿಸಿ ಅಭಿನಂದಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ KN ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯಿತಿ EO ಹೇಮಾವತಿ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, CV ಲಕ್ಷ್ಮಣರಾಜು, ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷ BG ಗಣೇಶ್, ಚಿಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ, ಹುಜಗೂರು ರಾಮಯ್ಯ, ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಮುತ್ತೂರು ಸುರೇಶ್,
ತಾಲೂಕು ವಕೀಲ ಸಂಘ ಅಧ್ಯಕ್ಷ ನಾರಾಯಣಸ್ವಾಮಿ, ಒಕ್ಕಲಿಗರ ಯುವ ಸೇನೆಯ ಅಧ್ಯಕ್ಷ ವೆಂಕಟಸ್ವಾಮಿ, ರೈತ ಸಂಘದ ಭಕ್ತರಹಳ್ಳಿ ಬೈರೇಗೌಡ, ರವಿ ಪ್ರಕಾಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಸಿಪಿಐ ಆನಂದ್ ಕುಮಾರ್, ನಗರಸಭೆ ಪೌರಾಯುಕ್ತೆ ಅಮೃತ ಇನ್ನಿತರರು ಉಪಸ್ಥಿತರಿದ್ದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ಯಾರೇ ಶಾಸಕರಾಗಿರಲಿ ಅವರವರ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ. ಅದನ್ನು ಕೆಲವರು ಟೀಕೆಗಳನ್ನಾಗಿ ಬೆಳೆಸಿಕೊಂಡು ರಾಜಕೀಯ ಬಣ್ಣ ಬಳಿಯುವುದು ತಪ್ಪು. ಹಾಗಾಗಿ ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಭಾಗ್ಯನಗರದಲ್ಲಿ ಯಾರೇ ಶಾಸಕರಾಗಿರಲಿ ಅವರವರ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ. ಅದನ್ನು ಕೆಲವರು ಟೀಕೆಗಳನ್ನಾಗಿ ಬಳಸಿಕೊಂಡು ರಾಜಕೀಯ ಬಣ್ಣ ಬಳಿಯುವುದು ತಪ್ಪು. ಹಾಗಾಗಿ ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಜಾನಪದ ಮತ್ತು ಸಂಸ್ಕೃತಿ ಕಲಾ ತಂಡಗಳಿಂದ ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ನ್ಯಾಯಾಲಯದಿಂದ ಬಾಲಕಿಯರ ಶಾಲಾ ಆವರಣದವರೆಗೂ ಕಂಚಿನ ರಥದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮೆರವಣಿಗೆ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು. ಈ ಮೆರವಣಿಗೆಯಲ್ಲಿ ಶಾಸಕರು ಭಾಗಿಯಾಗಿ ಒಕ್ಕಲಿಗರ ಸಮುದಾಯ ಮುಖಂಡರಿಗೆ ಶುಭಾಶಯಗಳು ತಿಳಿಸಿ ನಂತರ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಲುಪಿದ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನಾವು ಯಾವುದೇ ಜಯಂತಿ ಆಚರಣೆ ಮಾಡಲಿ ಆ ಮಹನೀಯರು ಮಾಡಿರುವ ಕೆಲಸ ಕಾರ್ಯಗಳು ಈಗಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ತಿಳಿಯಬೇಕು ಎಂಬುವ ಹಿನ್ನೆಲೆಯಲ್ಲಿ ಜಯಂತಿ ಆಚರಣೆಗಳನ್ನು ಮಾಡುತ್ತಿದ್ದೇವೆ. ಇದು ಇಷ್ಟಕ್ಕೆ ಸೀಮಿತವಾಗಬಾರದು. ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಸಹ ಎಲ್ಲ ಜಯಂತಿಗಳ ಮಹನೀಯರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಿಳಿಸಿದಾಗಲೇ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಆದರ್ಶವಾಗುತ್ತಾರೆ. ಅವರ ಆದರ್ಶಗಳನ್ನು ನಾವು ಸಹ ಪಾಲಿಸಬೇಕು ಎಂದ ಅವರು, ಆಡಳಿತವನ್ನು ಯಾವ ರೀತಿ ಮಾಡಬೇಕು ಎಂದು ಇಂತಹ ಮಹನೀಯರಿಂದ ನಾವು ಕಲಿಯಬಹುದು ಹಾಗೂ ಯಾವುದೇ ಪಕ್ಷದ ನಾಯಕರು, ಮುಖಂಡರು ಪಕ್ಷ ಮತ್ತು ಜಾತಿ ಭೇದ ಮರೆತು ಪ್ರತಿಯೊಬ್ಬರು ಕೈಜೋಡಿಸಿದಾಗ ಮಾತ್ರ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಎಂದರು. ನಮ್ಮ ಸುಬ್ಬಾರೆಡ್ಡಿ ಅವರು ಕೆಲಸ ಮಾಡ್ತಾರೆ, ಜನಗಳಿಗೆ ಹೇಳ್ತಾರೆ ಅವ್ರೇನ್ ಮಾಡಿದ್ರೆ ಇವ್ರೇನ್ ಮಾಡಿದ್ರೆ. ಅಧಿಕಾರದಲ್ಲಿದ್ದಾಗ ಗೊತ್ತಾಗ್ತದೆ ಎಲ್ಲಿ ಕೆಲಸ ಮಾಡ್ಬೇಕಾಗ್ತದೆ, ಎಲ್ಲೆಲ್ಲಿ ಹಣ ತರಬೇಕಾಗ್ತದೆ. ಬಹಳ ಪ್ರಯತ್ನಗಳು ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡಬೇಕು. ನಾನು 99ರಲ್ಲಿ ಚುನಾವಣೆಗೆ ಬಂದಾಗ ಯಾರು ಕೂಡ ಹಣದ ಆಸೆ ಯಾರು ಇಟ್ಕೊಂಡಿಲ್ಲ. ನನ್ನನ್ನು ನೀವೆಲ್ಲರೂ ಕೂಡ ಒಂದು ವಿಧಾನಸೌಧದ ಕಳಿಸಿದ ರೀತಿ ನೋಡಿದ್ರೆ ದೊಡ್ಡ ಹೋರಾಟದಲ್ಲೇ ಕಳಿಸಿದ್ರು. ಆದರೆ ಶಾಶ್ವತ ಕಾರ್ಯಕ್ರಮಗಳನ್ನ ಈ ಭಾಗಕ್ಕೆ ಮಾಡಲೇಬೇಕು ಅಂತ ನೀವು ದೊಡ್ಡ ಹೋರಾಟಗಳಿಗೆ ನೀವು ನನ್ನ ಜೊತೆಯಲ್ಲಿ ನಿಂತಿರಿ. ಯಾವುದೇ ಕುಡಿಯೋ ನೀರು ಇರ್ಬೋದು, ಸಿದ್ಧಾವತಿ ಅಣೆಕಟ್ಟು ಇರ್ಬೋದು, ಅಥವಾ ಅನೇಕ ಕಾರ್ಯಕ್ರಮಗಳ ಅಭಿವೃದ್ಧಿಗಳು ಅದರಲ್ಲಿ ಬಹಳ ನಮಗೆಲ್ಲ ಕೂಡ ಸಮಾಧಾನ ಆಗಿದೆ. ಇವತ್ತು ನಾಡಪ್ರಭು ಕೆಂಪೇಗೌಡರು ಇವತ್ತು ಅವರು
ಅವತ್ತಿನ ದಿವಸ ಏನಾದರೂ ಬೆಂಗಳೂರನ್ನ ಅಭಿವೃದ್ಧಿ ಮಾಡದೆ ಹೋಗಿದ್ರೆ ಇವತ್ತು ಇಡೀ ದೇಶದ ಜನ ಇವತ್ತು ಈ ಬೆಂಗಳೂರಲ್ಲಿ ಇವತ್ತು ಅದು ಬರಲಿಕ್ಕೆ ಸಾಧ್ಯನೇ ಆಗುತ್ತಿಲ್ಲ. ಇವತ್ತು ಬೆಂಗಳೂರೇ ಮುಖ್ಯವಾಗಿದೆ. ಇವತ್ತು ಡೆಲ್ಲಿಯನ್ನ ಮೀರಿಸ್ತಕ್ಕಂಥದ್ದು ಬೆಂಗಳೂರು ಬೆಳಿಬೇಕಾದ್ರೆ ಕಾರಣಕರ್ತರೆ ಇವತ್ತು ನಮ್ಮ ಕೆಂಪೇಗೌಡ. ನೆನೆಸ್ಕೊಬೇಕು. ಯಾಕಂದ್ರೆ ಒಂದು ಸಣ್ಣ ಜಾಗದಲ್ಲಿ ಪ್ರಾರಂಭ ಮಾಡಿದಂತ ಬೆಂಗಳೂರು ಇವತ್ತು ಬೃಹತ್ತಾಕಾರವಾಗಿ ಬೆಳೆದುಕೊಂಡಿದೆ. ಇವತ್ತೊಂದು ದೊಡ್ಡ ರಾಜ್ಯ ಆಮೇಲೆ ಬೆಂಗಳೂರು ತರ ಆಗ್ತಾ ಇದೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ರಾಕಿಪೇಟೆ, ಕುಮಾರಪೇಟೆ, ನಗರಪೇಟೆ. ಯಾಕಂದ್ರೆ ಅಲ್ಲೆಲ್ಲ ನಾವು ನೋಡಿದಂಥದ್ದು ಆ ಪ್ರದೇಶಗಳನ್ನ ಬೆಳೆಸಿದಂಥವ್ರು, ಎಲ್ಲ ಧರ್ಮಗಳನ್ನ ಬೆಳೆಸಿದವರು ನಾಡಪ್ರಭು ಕೆಂಪೇಗೌಡ. ಎಲ್ಲ ದೇವಸ್ಥಾನಗಳನ್ನ ಕಟ್ಟಿದವರು ಇವತ್ತು ನಾಡಪ್ರಭು ಕೆಂಪೇಗೌಡ. ಕೋಟೆಗಳನ್ನ ಕಟ್ಟಿದವರು ನಾಡಪ್ರಭು ಕೆಂಪೇಗೌಡ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಉಗ್ರಾಣ ನಿಗಮದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ಮಾತನಾಡಿ, ಕೆಲವರು ಶಾಸಕ ಸುಬ್ಬಾರೆಡ್ಡಿ ಅವರ ಬಗ್ಗೆ ಬಾಗೇಪಲ್ಲಿ ಅಭಿವೃದ್ಧಿ ಕಂಡಿಲ್ಲ ಎಂದು ಸುಳ್ಳು ವದಂತಿ ಸೃಷ್ಟಿ ಮಾಡಿ ಟೀಕೆಗಳು ಮಾಡುತ್ತಿದ್ದಾರೆ. ಇಂತಹ ಸುಳ್ಳು ಹೇಳಿಕೆಗಳಿಗೆ ಯಾರೂ ಕೂಡ ಮರುಳಾಗಬೇಡಿ. ಅಭಿವೃದ್ಧಿಯಾಗದೇನೆ ಸುಬ್ಬಾರೆಡ್ಡಿ ಅವರು 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆಯೇ. ನಮ್ಮ ಕಾಂಗ್ರೆಸ್ ಸಹಕಾರದಿಂದ ಪಾಂತಪಾಳ್ಯ ಬಳಿ ಗಂಟ್ಲಮಲ್ಲಮ್ಮ ಡ್ಯಾಂಗೆ ನಿರ್ಮಾಣಕ್ಕೆ ಸುಮಾರು 200 ಕೋಟಿ ರೂಪಾಯಿ ಅನುದಾನ ತಂದು ಅತಿ ಶೀಘ್ರದಲ್ಲಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಇಡೀ ವಿಶ್ವದ ಜನರು ನಮ್ಮನ್ನು ಗುರುತಿಸುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ವಿಶೇಷ ಸ್ಥಾನಮಾನವಿದೆ. ನಾಡಪ್ರಭು ಕೆಂಪೇಗೌಡ ಎಂದರೆ ನಮಗೆ ನೆನಪಾಗುವುದು ಬೆಂಗಳೂರು. ಅವರ ಪರಿಶ್ರಮದ ಪ್ರತಿಫಲ ಮತ್ತು ದೂರದೃಷ್ಟಿಯಿಂದಾಗಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ಸಿಟಿಯಾಗಿ ನಿರ್ಮಾಣವಾಗಿದೆ ಎಂದರು. ವಿಜಯನಗರದ ಅರಸರ ಆಳ್ವಿಕೆ ನಂತರ ಬೆಂಗಳೂರಿನ ಆಡಳಿತವನ್ನು ಕೆಂಪೇಗೌಡರು ಮುಂದುವರಿಸುತ್ತಾರೆ. ಅನೇಕ ರಾಜ್ಯಗಳಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ, ಮೂಲ ಸೌಲಭ್ಯಗಳು ಇರುವುದರಿಂದ ಇಲ್ಲಿ ನವನಗರ ನಿರ್ಮಿಸುವ ಕನಸು ಕಂಡು ಸುಭದ್ರವಾದ ನಾಡು ನಿರ್ಮಾಣ ಮಾಡಿ ಯಾವುದೇ ಜಾತಿ ಧರ್ಮ ಎನ್ನದೇ ಕೌಶಲ್ಯಾಭಿವೃದ್ಧಿಗೆ ಅವಕಾಶ ಕಲ್ಪಿಸಿದರು. ಕೃಷಿಯ ಅಭಿವೃದ್ಧಿಗೆ ನೀರಿನ ಕೊರತೆ ಆಗದಂತೆ ಕೆರೆ, ಕಟ್ಟೆ, ಕಾಲುವೆ ನಿರ್ಮಾಣ ಮಾಡಿದರು. ಅನೇಕ ದೇವಾಲಯ, ಪೇಟೆಗಳನ್ನು ನಿರ್ಮಾಣ ಮಾಡಿ ಧರ್ಮಪ್ರಭು ಎಂಬ ಹೆಸರನ್ನು ಪಡೆದರು ಎಂದರು. ಇದೇ ಸಂದರ್ಭದಲ್ಲಿ ಕಳೆದ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಗಳಿಸಿದ ಒಕ್ಕಲಿಗರ ಸಮುದಾಯದ ವಿದ್ಯಾರ್ಥಿಗಳನ್ನು ಗಣ್ಯರು ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, ಬೆಸ್ಕಾಂ ಇಲಾಖೆ ಸಹಾಯಕ ಇಂಜಿನಿಯರ್ ಸೋಮಶೇಖರ್, ಒಕ್ಕಲಿಗರ ಸಂಘದ ಮುಖಂಡರಾದ ನರಸಿಂಹಾರೆಡ್ಡಿ, ಪಾತಕೋಟ ಸುಬ್ಬಿರೆಡ್ಡಿ, ಕೇಶವರೆಡ್ಡಿ, ಥಿಯೇಟರ್ ಶ್ರೀನಿವಾಸ್ ರೆಡ್ಡಿ, ಕಳ್ಳಿಪಲ್ಲಿ ವೆಂಕಟೇಶ್, ಭಾಸ್ಕರ್ ರೆಡ್ಡಿ, ಮಂಜುನಾಥ ರೆಡ್ಡಿ, ಗೋಪಾಲ್ ರೆಡ್ಡಿ, ಗೋವಿಂದ ರೆಡ್ಡಿ, ಶ್ರೀರಾಮರೆಡ್ಡಿ, ವೆಂಕಟೇಶ್, ಆಂಜನೇಯ ರೆಡ್ಡಿ, ಕೇಶವರೆಡ್ಡಿ ಬಿ, ಸಿಎಂ ಇಲಾಖೆ ಶಿವಪ್ಪ, ಅರಣ್ಯ ಯೋಗೇಶ್, ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಎಂದು ಖ್ಯಾತಿ ಹೊಂದಿರುವ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಜಯಂತಿಯನ್ನು ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಪಲ್ಲಕ್ಕಿ ಮೆರವಣಿಗೆಗೆ ಮೆರುಗು ನೀಡಿದವು. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿರುವ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಆಂಜಿನಪ್ಪ ಪುಟ್ಟು, ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಸುಬ್ಬಾರೆಡ್ಡಿ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ, ನಗರ ಮಂಡಳ ಅಧ್ಯಕ್ಷ ದೇವರಾಜ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಒಕ್ಕಲಿಗರ ಯುವ ಸೇನೆಯ ಅಧ್ಯಕ್ಷ ವೆಂಕಟಸ್ವಾಮಿ ಇನ್ನೂ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಪಕ್ಷ ಭೇದ ಮರೆತು ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಈ ಭಾಗದ ಎಲ್ಲ ಯುವಕ ಯುವತಿಯರು ಜಲಮೂಲ ಸಂರಕ್ಷಣೆಗೆ ಮುಂದಾಗಬೇಕು ಹಾಗೂ ಚಿತ್ರಾವತಿ ನದಿ ಸಂರಕ್ಷಣೆಗೆ ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಚಿತ್ರಾವತಿ ನದಿ ಪುನರ್ಚೇತನ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಜಿ ಸುಧಾಕರ್ ತಿಳಿಸಿದ್ದಾರೆ.
ಆಗಲೇಬೇಕು ಆಗಲೇಬೇಕು ನೇತ್ರಾವತಿ ನದಿ ಮಲಿನ ಸ್ವಚ್ಛತೆ ಆಗಲೇಬೇಕು 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 ನೇತ್ರಾವತಿ ನದಿ ಸ್ವಚ್ಛತೆ ಆಗಲೇಬೇಕು ಆಗಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು. ಪಟ್ಟಣದ ಖೋಡ್ ಬಳಿ ಚಿತ್ರಾವತಿ ನದಿ ಮೇಲ್ಸೇತುವೆ ಬಳಿ ಚಿತ್ರಾವತಿ ನದಿ ಪುನರುಚ್ಚೇತನ ಸಮಿತಿ ನೇತೃತ್ವದಲ್ಲಿ ವಿಕಾಸ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಮಾನವ ಸರಪಳಿ ನಿರ್ಮಿಸಿ ಚಿತ್ರಾವತಿ ನದಿ ರಕ್ಷಿಸಿ ನಮ್ಮ ಜೀವ ಉಳಿಸಿ ಎಂಬ ಘೋಷಣೆಗಳೊಂದಿಗೆ ಸಾಂಸ್ಕೃತಿಕ ಪರಂಪರೆಯುಳ್ಳ ಚಿತ್ರಾವತಿ ನದಿ ಪುನರುಚ್ಚೇತನ ಸಮಿತಿ ಹೊರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ವಿದ್ಯಾರ್ಥಿಗಳ ಬೆಂಬಲವನ್ನು ಉದ್ದೇಶಿಸಿ ಮಾತನಾಡಿದ ಚಿತ್ರಾವತಿ ನದಿ ಪುನರುಚ್ಚೇತನ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ವಕೀಲ ಎಜಿ ಸುಧಾಕರ್, ಅನೇಕ ವರ್ಷಗಳಿಂದ ಪಟ್ಟಣದಿಂದ ಶೌಚಾಲಯದ ನೀರು, ಬಚ್ಚಲು ನೀರು, ತ್ಯಾಜ್ಯ ನೀರನ್ನೆಲ್ಲ ಎಗ್ಗಿಲ್ಲದೆ ನದಿಗೆ ಹರಿಯಲು ಬಿಟ್ಟು ಕಲುಷಿತ ಮಾಡಲಾಗಿದೆ. ಈಗಾಗಲೇ ಕೊಳೆತು ನಾರುತ್ತಿರುವ ಪಶ್ಚಿಮ ಭಾಗದ ನದಿಯ ಜೊತೆಗೆ ಪಟ್ಟಣದ ದಕ್ಷಿಣ ಭಾಗದ ಚಿತ್ರಾವತಿ ನದಿಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿ ಪಟ್ಟಣದ ಗಲೀಜು ನೀರನ್ನು ಹರಿಸಲು ಪುರಸಭೆ ಕಾಮಗಾರಿಯನ್ನು ಪ್ರಾರಂಭಿಸಿದೆ. ಇದರಿಂದ ಇಡೀ ಚಿತ್ರಾವತಿ ನದಿ ಕೊಳಕು ಕಾಲುವೆ ಆಗುವ ಮೂಲಕ ತನ್ನ ಸೌಂದರ್ಯವನ್ನೇ ಅಲ್ಲದೆ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ. ಮುಖ್ಯವಾಗಿ ಪುರಸಭೆ ಅವರು ಪರಿಸರವನ್ನು ಕಾಪಾಡುವುದು ಬಿಟ್ಟು ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರನ್ನು ಚಿತ್ರಾವತಿಗೆ ಹರಿಸಿ ಚಿತ್ರಾವತಿಯನ್ನು ಕಲುಷಿತ ಮಾಡಿ ಪಟ್ಟಣದ ಜನತೆಯನ್ನು ಅನಾರೋಗ್ಯಕ್ಕೆ ತಳ್ಳುತ್ತಿದ್ದಾರೆ. ಇದರಿಂದಾಗಿ ನಮ್ಮ ಚಿತ್ರಾವತಿ ನದಿ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಕೂಡ ಹೋರಾಟ ಮುಂದುವರೆಸೋಣ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಪರಿಶುದ್ಧವಾದಂಥ ನೀರನ್ನು ಇಲ್ಲಿ ನೋಡುವಂತಾಗಬೇಕು. ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥ ನದಿ ಇದು. ಎರಡೂ ಕಡೆ ದೇವಸ್ಥಾನಗಳಿದ್ದಾವೆ. ಮೊದಲಿಗೆ ಇಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಕ್ಕಂಥ ಪರಿಪಾಠ ಇತ್ತು. ಆದರೆ ಇವತ್ತು ಮುಕ್ಕೋಳಿಗೂ ಕೂಡ ಅಸಹ್ಯವಾದಂಥ ಮಟ್ಟಕ್ಕೆ ನಡಿಕೊಂಡಿದೆ. ಹಾಗಾಗಿ ಏನೇ ಆಗಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿ ನದಿಯನ್ನು ಪರಿಶುದ್ಧ ಮಾಡೋಣ. ಯಾರು ಜವಾಬ್ದಾರಿಯಿಂದ ಕೆಲಸ ಮಾಡದೇ ಇರೋ ಅಧಿಕಾರಿಗಳ ಕಣ್ತರಿಸೋಣ. ಅವರ ವಿರುದ್ಧ ನಾವು ಹೋರಾಟ ಮಾಡಿ ನಮ್ಮ ಉತ್ತಮವಾದಂಥ ಪರಿಸರವನ್ನು ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರಿನ ಮೇಲೆ ನಿಂತು ಮೀಸೆ ತಿರುವಿ ಭುಜ ತಟ್ಟಿದ ಪ್ರದೀಪ್ ಈಶ್ವರ್. ಈ ವೇಳೆ ಪ್ರದೀಪ್ ಈಶ್ವರ್ರನ್ನ ಹುಚ್ಚ ಹುಚ್ಚ ಅಂತ ಕೂಗಿದ ಕುಮಾರಸ್ವಾಮಿ ಬೆಂಬಲಿಗರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ನೀನಾ, ರವಿಕುಮಾರ್ ಅವರ ಮತದಾರರ ದೇವರುಗಳು ತೀರ್ಮಾನಿಸುತ್ತಾರೆ. ದುರಂಕಾರದ ಮಾತು ಬೇಡ, ಅಂಜನಪ್ಪ ಪುಟ್ಟು ವಿರುದ್ಧ ರಾಜೀವ್ ಗೌಡ ಆಕ್ರೋಶ. ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನ ಸಂಭ್ರಮ. ದೇವನಹಳ್ಳಿಯಲ್ಲಿ ಬೃಹತ್ ಕೆಂಪೇಗೌಡರ ಕಟೌಟ್ಗೆ ಮಾಜಿ ಶಾಸಕ ಮಾಲಾರ್ಪಣೆ. ಕೆಂಪೇಗೌಡರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಮಾಜಿ ಶಾಸಕ LN ನಾರಾಯಣಸ್ವಾಮಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.